ಆಮೇಲೆ ಅಂಬರೀಷು, ನಾನು, ವಿಷ್ಣುವರ್ಧನ್ ಅಂತೂ ಎಲ್ಲಿ ಟ್ರಾವೆಲ್ ಜೊತೇಲಿ ಮಾಡಿದ್ರೂ ವಿಷ್ಣು ತುಂಬ ಮಿಸ್ಚಿವಸ್ಸು, ಅದು ಎಲ್ಲರಿಗೂ ಗೊತ್ತಿಲ್ಲ. ಈ ಎಲ್ಲ ಕಡೆ ತುಂಬ ರಿಜಿಡ್ ಆಗಿರ್ತಾನೆ, ಅವ್ರಿಗೆ ನೋಡಿದಾರಲ್ಲ ಏನಪ್ಪ ಇವನು ಯಾವಾಗ ಹಿಂಗಿರ್ತಾನೆ. ಬಟ್ ಅದು ಒಳಗಡೆ ಗೊತ್ತಿರೋರಿಗೆ ನಮಗೆ ಗೊತ್ತು, ಯಾಕೆಂದ್ರೆ ನಾವು 3 ಜನ ತುಂಬಾ ಕ್ಲೋಸ್ ಆಗಿರ್ತಿದ್ವಿ. ಹೋದರೆ ಎಷ್ಟೋ ಸರಿ ನಾವು ಅಂಬರೀಷನ್ನ ಬಿಡೋಕ್ಕೆ ಮಡ್ರಾಸ್ಗೆ ಟ್ರೈನ್ ಹೋದರೆ ನಮ್ಮಿಬ್ಬರನ್ನ ಹಾಗೆ ಕರ್ಕೊಂಡ್ಬಿಟ್ಟು ಡೋರ್ ಲಾಕ್ ಮಾಡಿಬಿಡೋಣ. ನಾವಿಬ್ಬರು ಹಾಗೆ ಮಡ್ರಾಸ್ಗೆ ಹೋಗಿ ಅಲ್ಲಿ ಹೊಸ ಬಟ್ಟೆ ತೊಗೊಂಡು 2 ಸೈಡ್ ಬರ್ತಿದ್ವಿ. ಆಮೇಲೆ ಇಲ್ಲಿ ಅವ್ರ ಮನೆ ಜಯನಗರದಿಂದ 3 ದಿವಸ ನಾನು ಅಂಬರೀಷ ಜೊತೆಲೇ ಇರ್ತಿದ್ವಿ. ಬಾಪ ಮೈಸೂರಿಗೆ ಹೋಗ್ಬೇಕು, ನಾವು 3 ದಿವಸ ಆಗ್ಬಿಟ್ಟಿದೆ, ಮನೇಲಿ ಬೈತಾ ಇರೋದು, ನೋಡಿ ನಾನು ಬರ್ತೀನಿ ಬಿಟ್ಟು ಬರ್ತೀನಿ ಅಂತ. ನೀವು ಹೋಗೋದು, ನಮ್ಮ ತಾಯಿಗೆ ಫೋನ್ ಮಾಡೋದು. ನಮ್ಮ ತಾಯಿ ಊಟ ಈ ವಿಷ್ಣುಗೂ ಇಷ್ಟ, ಅಂಬರೀಷ್ಗೂ ಇಷ್ಟ, ನಾನ್ ವೆಜ್ ಊಟ. ಪಾಪ ನಮ್ಮ ತಾಯಿ ಎಲ್ಲ ಮಾಡಿಟ್ಟಿರೋದು. ಸರಿ ಊಟ ಆದಮೇಲೆ ಆಯ್ತಲ್ಲ ನೋಡಿರಿ ನಡೀರಿ ಮತ್ತೆ ಅಂತ ಮತ್ತೆ ವಾಪಸ್ ಬರೋ ಡ್ರೈವ್ ಮಾಡಿಕೊಂಡು. ಈಗ ಒಂದು ಲೈಫನ್ನ ತುಂಬ ಸ್ಪೀಡ್ ಅಂತಲ್ಲ ಸರ್ ಅಂಬರೀಷ್ ಸರ್ ಕಾರ್ ಓಡಿಸ್ತಿದ್ದು. ಅದು ಎಷ್ಟು ಸರಿ ಬದುಕಿದ್ದೀನೋ ಎಷ್ಟು ಸರಿ ಸತ್ತಿದ್ದೀನೋ, ನಾನಂತೂ ಕಣ್ಣು ಮುಚ್ಕೊಂಡೇ ಕೂತ್ಕೊಂಡ್ಬಿಡ್ಬೇಕು. ಅದು ಆ ಕಾಲದಲ್ಲಿ ಮೈಸೂರದು ಸಿಂಗಲ್ ರೋಡು, ಆಮೇಲೆ ಈ ಕಬ್ಬಿನ ಮಂಡ್ಯ ಹತ್ರ ಎಲ್ಲ ಕಬ್ಬಿನ ಗಾಡಿಗಳು, ಎತ್ತಿನ ಗಾಡಿಗಳು, ಮೈಸೂರು ಶುಗರ್ಗೆ ಹೋಗೋದು ಅಂತ. ಇವನ್ ಸ್ಪೀಡ್ಗೆ ಯಾವಾಗ ನಾನು ಹೇಳೋದು ಬೆಳಗ್ಗೆ ಫೋಟೋ ಗ್ಯಾರಂಟಿ ನಮ್ಮದು ಈ ಥರ ಹೋಗ್ತೀಯ ಅಂತ. ಅದುವೇ ಅವನದೊಂದು ಹೆರಾಲ್ಡ್ ಇತ್ತು, ಅವನು ಹೊಡೆಯೋ ಸ್ಪೀಡ್ಗೆ ಅಟ್ಟಿನ್ನೆಲ್ಲ ಹರಿದೋಗ್ಬಿಡೋದು ಕಾರ್ದು, ಆ ಥರ ಸ್ಪೀಡು. 1 ಅವರಲ್ಲಿ ಬಂದ್ಬಿಡೋದು ನೋಡಿ ಆ ಕಾಲದಲ್ಲಿ, ಇದರಲ್ಲಿ. ಬಟ್ ಏನೋ ದೇವ್ರದಿಂದ ಮೆಮೊರಿಯಲ್ ಅಂತ ಕೂತ್ಕೊಂಡು ನಿಮ್ಗೆ ತುಂಬ ನೆನಪುಗಳಿದ್ದಾವೆ. ನಾನು ವಿಷ್ಣುವರ್ಧನ್ ಹಿಂಗೆ ಅವ್ರದ್ದು ಭಾರತಿ ಲವ್, ಭಾರತಿ ನೋಡಬೇಕು ಅಂತ ಬೆಂಗಳೂರಿಂದ ನಾವು ಸಾಯಂಕಾಲ ಹೊರಡೋದು. ಯಾಕೆಂದ್ರೆ ಅವ್ರು ಬೆಳಗ್ಗೆ ಶೂಟಿಂಗಲ್ಲಿ KRS ಅಲ್ಲಿ, ಇಲ್ಲಿಂದ ನಾವು 6 ಗಂಟೆಗೆ ಹೊರಟ್ರೆ 8 ಗಂಟೆಗೆಲ್ಲ ಅಲ್ಲಿದ್ದು ಬಿಡ್ಬೇಕಂತ. ಸರಿ, ಹೀಗೆ ಒಂದು ಸರಿ ಮದ್ದೂರ್ ಹತ್ರ ನಾವಿಬ್ಬರು, ನಾನು ವಿಷ್ಣು ಇಬ್ಬರೇ ರೇಡಿಯೋ ಹಾಕ್ಕೊಂಡು ಕಾರ್ಗೆ ಹೋಗ್ತಾಯಿದ್ದೀವಿ. ಅಲ್ಲೊಂದು ಚೈನ್ ಇದೆ, ಗೊತ್ತೇ ಇಲ್ಲ. ವಿಷ್ಣು ಹೊಡೆದ ಸ್ಪೀಡಿಗೆ ಕಾರ್ ಟಾಪಲಾಗಿ ಬಿದ್ದೋಗ್ಬಿಟ್ಟಿತ್ತು. ಕೊನೆಗೆ ಏನಾಗಲಿಲ್ಲ ಪುಣ್ಯಕ್ಕೆ, ನಾವಿಬ್ಬರು ಎದ್ದು ಮತ್ತೆ ಕಾರ್ ಡ್ರೈವ್ ಮಾಡ್ಕೊಂಡು ಮತ್ತೆ ಹೊರಟ್ವಿ. ತುಂಬ ನೆನಪಿದೆ ಸರ್. ಕೃಷ್ಣ ನೀ ಬೇಗನೆ ಬಾರೋ, ಮಂತ್ರಾಲಯ ಎಲ್ಲ ಸಿಲ್ವರ್ ಜೂಬ್ಲಿ ಪಿಕ್ಚರ್ಸ್. ಸೇ ನಾನು ಮಾಡೋ ಪಿಕ್ಚರ್ಗಳಲ್ಲಿ ಯಾವುದಾದ್ರು ಒಂದು ಥೀಮು, ಮೆಸೇಜು. ಸೇ ಮನೆ ಮಂತ್ರಾಲಯ ಅಂಥ ಒಂದು ಸಕ್ಸಸ್ಫುಲ್ ಪಿಕ್ಚರು. ನನಗೆ ಪಾರ್ವತಮ್ಮನವ್ರು ಫೋನ್ ಮಾಡಿ ಹೇಳೋರು, ಅವ್ರದ್ದು ಆನಂದ್ ರಿಲೀಸ್ ಆಗಿತ್ತು. ಈ ಥಿಯೇಟ್ರ್ಗಳಲ್ಲಿ ಸಕ್ಸಸ್ಫುಲ್ ಪಿಕ್ಚರ್ ಒಬ್ರು ಹಾಕಿದ್ರೆ ಮುಂದಿನ ಥಿಯೇಟ್ರವ್ರಿಗೆ ಇನ್ನೊಂದು ಸಕ್ಸಸ್ಫುಲ್ ಪಿಕ್ಚರ್ ಹಾಕೋರು. ಆನಂದ್ ಇಲ್ಲಿ ಹಾಕಿದ್ರೆ ನಮ್ಮ ಮುಂದುಗಡೆ ಮನೆ ಮಂತ್ರಾಲಯ ಹಾಕೋರು. ಅದು ಅಷ್ಟು ಚೆನ್ನಾಗಿ ಹೋಗ್ಬಿಡೋದು. ಪಾರ್ವತಮ್ಮ ನಮ್ಮ ಡಿಸ್ಟ್ರಿಬ್ಯೂಷನ್ ಆಫೀಸ್ ಇದೆ, ಬಾಬು ನೀನು ಅದು ಎಲ್ಲಿ ಕೊಡ್ತೀಯ, ನೀನು ಹೇಳು, ಇಲ್ಲ ನಾನು ಎಲ್ಲಿ ಕೊಡ್ತೀನಿ ಅಂತ ಹೇಳ್ತೀನಿ, ಇಬ್ಬರು ಕೊಡೋದು ಬೇಡ, ಇವ್ರುಗಳು ದುಡ್ಡು ಮಾಡ್ಕೊಂಡು ನಮ್ಮ ಜೀವ ತಿಂತಾರೆ ಅಂತ ಅಷ್ಟರ ಮಟ್ಟಕ್ಕೆ ಹೇಳೋದು. ನೀವು ಕಂಡಂಗೆ ಪಾರ್ವತಮ್ಮ ರಾಜ್ಕುಮಾರ್ ತುಂಬ ಕ್ಲೋಸ್, ತುಂಬ ಕ್ಲೋಸ್ ಅಂದರೆ ಕೊನೆಯವರೆಗೂ ಅವರು ಬಾಬು ಅಂತಾನೆ. ಇಂಡಸ್ಟ್ರಿದು ಯಾವುದೇ ವಿಚಾರ ಇದ್ದರೂ ನನ್ನ ಹತ್ರ ಡಿಸ್ಕಸ್ ಮಾಡಿ, ಏನು ರಾಜ್ಕುಮಾರ್ನ 7ನೇ ವಾರಕ್ಕೆ ಕರ್ಕೊಂಬಂದಿದ್ದು 50%ಗೆ, ಆಮೇಲೆ ರಾಜ್ಕುಮಾರ್ ಅವ್ರದ್ದು 100% ಟ್ಯಾಕ್ಸ್ ಫ್ರೀ ಹೋರಾಟದಲ್ಲೆಲ್ಲ ನಾನು ಮುಂದೆ ತುಂಬ ಇದ್ದೆ ಅವ್ರ ಜೊತೆಯಲ್ಲಿ. ಆವಾಗೆಲ್ಲ ಆಮೇಲೆ ಯಾರೋ ಒಬ್ಬರು ಕೆಲವರು ಈ ರಾಜ್ಕುಮಾರ್ ಬಗ್ಗೆ ಕೆಲವು ಕೆಟ್ಟದ್ದೆಲ್ಲ ಬರೆದುಬಿಟ್ಟಿದ್ರು ಕನ್ನಡ ಚಿತ್ರರಂಗದ ಹಿಸ್ಟ್ರಿನಲ್ಲಿ. ಸೊ ಅದನ್ನೆಲ್ಲ ನೋಟ್ ಮಾಡಿ ನಾನು ಹೇಳಿದ್ದೆ. ಸೊ ಆವಾಗ ಆ ಪುಸ್ತಕ ಬ್ಯಾನ್ ಮಾಡಿಸಿ ಆಮೇಲೆ ಬರ್ಗೂರವರು ಮತ್ತೆ ರೀರೈಟ್ ಮಾಡಿ ಪಬ್ಲಿಷ್ ಮಾಡಿದ್ರು. ಹೀಗೆ ಹಲವಾರು ವಿಚಾರದಲ್ಲಿ ರಾಜ್ಕುಮಾರ್ ಅವರು, ಪಾರ್ವತಮ್ಮ ಅವರು ತುಂಬ ಕ್ಲೋಸ್ ಆಗಿದ್ದರು.